ಸ್ವಲ್ಪ ಅನ್ನಿ. ಯಾಕೆ ಅನ್ನಿ. ಬೆಳಗ್ಗೆನೆ ಬಾಯಿಗೆ ಉಪ್ಪ ಹಾಕ್ತಿದ್ಯಲ್ಲ. ರೀ ಅದು ಎಕ್ಸೈಟ್ಮೆಂಟ್ಗೆ ಉಪ್ಪು ಯಾವ್ದು ಸಕ್ಕರೆ ಯಾವ್ದು ಅಂತಾನೆ ಗೊತ್ತಾಗ್ಲಿಲ್ಲ ರೀ. ಅದ್ ಯಾಕೋ ಇಷ್ಟೊಂದು ಎಕ್ಸೈಟ್ಮೆಂಟ್? ಇವತ್ ಯಾವ ದಿನ ಹೇಳಿ? ಸೋಮವಾರ. ಅದಲ್ಲ ರೀ, ಗೆಸ್ ಮಾಡಿ. ಕೊಡ್ದು ಬಿಡ್ತೀನಿ. ಅದೇನು ನನ್ ಕೆಲ್ಸ ಅದೇ ರೀ. ಇವತ್ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಅದಕ್ಕೆ ನಾನು ಸ್ವಲ್ಪ ಖರ್ಚು ಕಾಸು ಕೊಡ್ರಿ. ಯಾಕೆ? ನಾನು ಫೇಶಿಯಲ್ ಮಾಡಿಸ್ಕೋಬೇಕು. ಅದ್ ನಿಂಗ್ ಮಾಡಲ್ಲಮ್ಮ. ಯಾಕೆ? ಅದ್ ಮಾಡಕ್ಕೆ ಪೇಸ್ ಇರ್ಬೇಕಲ್ಲ. ನನ್ಗಿದ್ಯಲ್ಲ. ಹಂಗಲ್ಲ ಕಣೆ, ಪಕ್ಕದ ಮನೆ ರಂಗಮ್ಮ ಹಿಂಗೆ ಫೇಶಿಯಲ್ ಮಾಡ್ಸಕ್ಕೆ ಅಂತ ಬ್ಯೂಟಿ ಪಾರ್ಲರ್ ಹೋದ್ಲಂತೆ. ಫೇಸ್ ಎಲ್ಲಿದೆ ಅಂತ ಗೊತ್ತಿಲ್ದೆ ಇನ್ನೆಲ್ಲ ಮಾಡ್ಬಿಟ್ರಂತೆ. ಏನ ಫೇಶಿಯಲ್ನ ಮನಾಡ್ರು. ಅದಕ್ಕೆಪ್ಪ ನಾನು ಎಲ್ಲೂ ಹೋಗಲ್ಲ. ಈ ಮುಖಕ್ಕೆ ಈ ಪಿಗರಿ ಸಾಕು. ಅಲ್ಲ ರೀ, ನನ್ನನ್ನ ಝೂ ಕರ್ಕೊಂಡು ಹೋಗ್ರಿ. ಯಾಕೋ? ನನ್ಗೆ ಮರಿಯಾನೆ ನೋಡ್ಬೇಕು ಅನಿಸ್ತಾ ಇದೆ. ಮೊನ್ನೆ ನಿಮ್ ಚಿಕ್ಕಮ್ಮ ಬಂದಿದ್ರಲ್ಲ ರೀ, ಹೋಗ್ ಕೆಲ್ಸ ನೋಡೋಗು. ಈ ಹಣೆ ಬರಕ್ಕೆ ಮ್ಯಾರೇಜ್ ಆನಿವರ್ಸರಿ ಬರೀ ಕೇಳು ಲೇ. ಅರಿ ಅಮ್ಮೋರೆಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಂದಿನ ದೇವಸ್ಥಾನಕ್ಕೆ, ಒಂದಿನ ಹಾಸ್ಪಿಟ್ಲಿಗೆ, ಆಗಲು ರಾತ್ರಿ ಅದ್ ಎಲ್ಲೆಲ್ಲಿ ಹೋಯ್ತಾರೋ. ಸರಿ, ತಾವೇನ್ ಹುಡುಕ್ತಿದಿರೋ? ಯಜಮಾನ್ರು ನಾರಿ ಇನ್ನೂ ಬಂದೇ ಇಲ್ಲ. ನನ್ಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಅವ್ರು ಬರ್ಲಿಲ್ಲ ಅಂದ್ರೆ ನಿನ್ಗೆ ಯಾಕೆ ಟೆನ್ಷನ್? ಅವರು ತುಂಬಾ ಒಳ್ಳೆಯವರ. ನಿನ್ಗೆ ಹೆಂಗೆ ಗೊತ್ತು? ಮೊನ್ನೆ ನೀವು 3 ದಿನ ಊರಲ್ಲಿ ಇರ್ಲಿಲ್ವಾ? ಇರ್ಲಿಲ್ಲ. ನಾವಿಬ್ರೇ ಮನೇಲಿ ಇದ್ವಾ? ಇದ್ರೆ ರಾತ್ರಿ 12 ಗಂಟೆ ಆಗಿತ್ತ. ರಾತ್ರಿ 12 ಗಂಟೆನಾ ಆಗಿತ್ತು? ಆಗ ನಾನು ಒಬ್ಳೆ ಮಲಗಿದ್ನ. ಹೊರಗಡೆ ಗಾಳಿ ಮಿಸಿಲು ಬರ್ತಿತ್ತ. ನಾನ್ ಚಳಿ ನಡುಕ್ತಾ ಇದ್ದೆ. ಚಳಿ ನಡಗಾಯ್ತಲ್ಲ. ಮುಂದಕ್ಕೆ ಕೇಳ. ಅವ್ರ ಹಾಗೇ ಹತ್ರ ಬಂದ್ರ. ಸುಮ್ಮನೆ ಕೇಳ್ರಿ, ಫ್ಲೋ ಕಟ್ ಆಗೋಯ್ತದೆ. ಹತ್ರ ಬಂದ್ರ, ಇನ್ನೂ ಹತ್ರ ಬಂದ್ರ. ಬಂದಾಯ್ತಲ್ಲ, ಮುಂದಕ್ಕೆ ಕೇಳ. ಬೇಸಿಟ್ ಓದಿಸ್ಬಿಟ್ಟು ಹೋದ್ರು ರೀ. ಬದಿಕತ್ತು ಬಡ್ಜೀವ ಅದ್ರಲ್ಲೇನೆ ಒಳ್ಳೆತನ ರೀ. ನಾನು ಒಬ್ಳೇ ಇದ್ರು ಅವ್ರು ನಂಗೇನು ಮಾಡ್ಲಿಲ್ಲ, ಪಿಚ್ ಕೂಡ ಮಾಡ್ಲಿಲ್ಲ ಗೊತ್ತಾ? ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನೀನ್ ನೋಡಿದ್ರೆ ನನಗೆ ಏನೋ ಮಾಡ್ಬೇಕು ಅನ್ಸಲ್ಲ. ಇನ್ ಯಜಮಾನ್ರು ಏನ್ ಮಾಡ್ತಾರೆ? ಹೋಗ್ ಕೆಲ್ಸ ನೋಡೋಗು. ಹೋಗ್ ಮಕ ಏನ್ ನೋಡ್ತೀಯ? ರಂಗಿ ರಂಗ ಅಮರೇ ಬರ್ರಿ ಇಲ್ಲಿ. ಅಯ್ಯೋ, ವೆನೈಟಿ ಬ್ಯಾಗ್ ನಲ್ಲಿ ಇಟ್ಟಿದ್ದು ಪ್ರಸಾದ ಅಪ್ಪಚ್ಚಿ ಆಗ್ಬಿಟ್ಟಿದೆ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ರಾತ್ರಿಗೆ ತಂದ್ರೆ ಅಪ್ಪಚ್ಚಿ ಆಗಿದೆ. ಇನ್ನೇನಾಯ್ತದ ಅಮರೇ? ಇರ್ಲಿ, ಅಡ್ಜಸ್ಟ್ ಮಾಡ್ಕೊಂತೀನಿ. ಆಯ್ತು ಅಮರೇ, ಆಯ್ತು. ಅಮರೇ, ಬೆಳಿಗ್ಗೆ ಹೋದವ್ರು ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀರಲ್ಲ, ಅದೆಷ್ಟು ದೇವಸ್ಥಾನ ಸುತ್ತಿರೋ? ಅಲ್ಲಪ್ಪ, ಬರೀ ದೇವಸ್ಥಾನಕ್ಕೆ ಹೋಗೋದಲ್ದೆ ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲು, ಈ ಹಾಸ್ಪಿಟ್ಲು ಅಂತ ಸುತ್ತಿ ಸುಸ್ತಾಗ್ಬಿಟ್ಟಿದೆ. ಇಷ್ಟೊಂದು ಆಸ್ಪತ್ರೆ ಯಾಕೆ ಸುತ್ತಿದ್ರಿ ಅಮ್ಮವ್ರೆ? ಮಕ್ಳಿಲ್ವಲ್ಲ, ಅದಕ್ಕೆ ಆ ಡಾಕ್ಟರ್ ಈ ಡಾಕ್ಟರ್ ಹತ್ರ ಹೋಗಿ ನನ್ ಪ್ರಯತ್ನ ನಾನ್ ಮಾಡ್ಬೇಕಲ್ಲ. ಏನೇ ಪ್ರಯತ್ನ ಆದ್ರೂ ಯಜಮಾನ್ರು ಮಾಡ್ಬೇಕಲ್ಲ. ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರಿಗೆ ಈ ವಿಷಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಕು ಅಂತ ನನ್ ಪ್ರಯತ್ನ ನಾನೇ ಮಾಡ್ಕೊಂತೀನಿ. ಅಮ್ಮವ್ರೆ, ನಾಳೆಯಿಂದ ನಾನು ನಿಮ್ ಜೊತೆ ಹಾಸ್ಪಿಟ್ಲಿಗೆ ಬರ್ಲಾ? ಯಾಕೆ? ನನ್ಗೂ ಇನ್ನ ಮಕ್ಳಾಗಿಲ್ಲ. ಬೈಲಿ ಕಡೆ ನೀನು. ನನ್ ಪ್ರಯತ್ನ ನಾನೇ ಮಾಡ್ತೀನಿ, ನಿಮ್ ಪ್ರಯತ್ನ ನೀವು ಮಾಡ್ಕೊಳ್ಳಿ ಅಮ್ಮವ್ರೆ. ಹೋಗೆ ಒಳಿಕೆ ಹೋಗೆ. ಯಜಮಾನ್ರು ಇನ್ನೂ ಬಂದಿಲ್ಲ, ಗಂಟೆ ಬೇರೆ 9 ಆಯ್ತು. ಅವ್ರು ನೇರವಾಗಿ ಮನೆಗ್ ಕೂಡ ಬರ್ತಾ ಇಲ್ಲ. ಹೌದು ಅಮ್ಮವ್ರೆ, ನೇರವಾಗಿ ಮನೆಗ್ ಬರ್ತಾ ಇಲ್ಲ. ನಿಮ್ಗೆ ಹೆಂಗೋ ಗೊತ್ತಾಯ್ತು? ಆಗಲ್ಲ ಅಮ್ಮವ್ರೆ, ಬರಕ್ವೆ. ಯಾಕೆ? ಆಫೀಸ್ ಹತ್ರ ರೈಟ್ ತಕೊಂಡು ಆಮೇಲೆ ಲೆಫ್ಟ್ ತಕೊಂಡು ಸ್ಟ್ರೈಟ್ ಆಗಿ ಬಂದ್ರೆ ಅಲ್ವಾ ಮನೆಗೆ ಬರಕ್ಕಾಗದು. ಫೋನ್ ಮಾಡೋ. ಯಾರಿಗೆ? ಯಜಮಾನ್ರಿಗೆ. ಹಲೋ ಹಲೋ ಚಿನ್ನ. ಏನು ಅಂದ್ರೆ? ಎಲ್ಲಿದ್ದೀರಿ? ಕಾರ್ ಡ್ರೈವ್ ಮಾಡ್ತಿದ್ದೀನಮ್ಮ. ಹೋ, ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಮತ್ತೆ ಟ್ರಾಫಿಕ್ ಸೌಂಡ್ ಕೇಳ್ತಾ ಇಲ್ಲ? ವಿಂಡೋ ಹಾಕಿದೀನಿ ಚಿನ್ನು. ಹೋ, ವಿಂಡೋ ಹಾಕಿದೀರಾ? ಮತ್ತೆ ಇಂಜಿನ್ ಸೌಂಡ್ ಕೇಳ್ತಿಲ್ಲ? ಇಂಜಿನ್ ಮುಂದೆ ಇರುತ್ತೆ ಕಣೆ, ಪಕ್ಕದಲ್ಲಿ ಇಟ್ಕೊಂಡ ಓಡ್ಸಕ್ಕಾಗತ್ತೆ. ಹೌದಲ್ವಾ ರೀ? ನೀವು ಮನೆಗ್ ಬರೋದು ಇನ್ನು ಎಷ್ಟೊತ್ತಾಗುತ್ತೆ ರೀ? ಇನ್ನು 5 ನಿಮಿಷ ಚಿನ್ನ, ನಿನ್ ಮುಂದೆ ಇರ್ತೀನಿ. ಹೋ, ಬಾಯ್ ರೀ. ಬಾಯ್ ಚಿನ್ನು. ಲವ್ ಯು ರೀ. ಲವ್ ಯು ಟು ಬೇಬಿ. ರಂಗ, ಯಜಮಾನ್ರು ಬರ್ತಾ ಇದ್ದಾರೋ? ಒಬ್ರೇ ಬತ್ತವ್ರ? ರಂಗ ಬಾಯಲ್ಲಿ, ನೀನ್ ಮಾಡಿ ಮೇಲೆ ಹೋಗಿ ಕಾರ್ನಲ್ಲಿ ಅವ್ರ ಜೊತೆ ಇನ್ಯಾರು ಬರ್ತಾ ಇದಾರೆ ಅಂತ ನೋಡ್ ಬರ್ತೀಯಾ? ಆಯ್ತು ನೋಡ್ಕೊಬತ್ತೀನಿ. ಏನೋ ಮಾಡ್ತಾ ಇದ್ದಾರೆ, ಏನೋ ಕೊಯ್ಯಾಮಿಯ ನಡೀತಾ ಇದೆ. ಕಂಡು ಹಿಡಿತೀನಿ, ಹಿಡಿತೀನಿ. ಬಂದ್ಬಿಟ್ರ? ಬಂದ್ರು ಅಮ್ಮವ್ರೆ. ನನಗ್ ಗೊತ್ತಿತ್ತು. ಯಾರ್ಯಾರು ಬಂದ್ರು? ಯಜಮಾನ್ರು ಒಬ್ರೇ ಬಂದ್ರು. ಯಜಮಾನ್ರ ಮೇಲೆ ಯಾಕೆ ಇಷ್ಟೊಂದು ಅನುಮಾನ ಅಂತೀನಿ? ಅನುಮಾನ ಅಲ್ಲ ಕಣೋ, ಮತ್ತೆ ಡೌಟ್. ಹಾಯ್ ಡಾರ್ಲಿಂಗ್. ಹಾಯ್ ಚಿನ್ನ. ಸ್ವಲ್ಪ ಲೇಟ್ ಆಯ್ತು. 3 ಅವರ್ ಆಯ್ತು.
ಟ್ರಾಫಿಕ್ ಗಲಾಟೆ ಬಂದಮ್ಮ. ಓ ಹೌದಾ, ಇಟ್ಸ್ ಓಕೆ ಡಿಯರ್. ನಿಂತು. ಏನಾಯ್ತ್ರಿ? ಸೀರೆ ಯಾಕೆ ಮುದ್ರೋಗಿದೆ? ರೀ, ಅದು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಅಲ್ಲಿ ಕುಂತು ನಿಂತು ಓಡಾಡಿ ಮಾಡಿ ಸೀರೆ ಎಲ್ಲ ಮುದ್ರೆ ಆಗ್ಬಿಟ್ಟಿದೆ ರೀ. ಓ ಹೌದಾ ಚಿನ್ನ? ಸೋತ್ವಿ. ಕೂದ್ಲು ಯಾಕೆ ಕೆದ್ರೋಗಿದೆ? ಅರಿ, ಅದು ಫ್ಯಾನ್ ಗಾಳಿ ಜೋರಾಗಿ ಬಿಡ್ಸಿತ್ತಲ್ಲ, ಅದಕ್ಕೆ ಕೂದಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ ರೀ. ಸ್ವೀಟ್ ಅದೊಂದು ಕಾಫಿ ತರ್ತೀಯಾ? ಆಯ್ತು ರೀ. ರಂಗ ಎಲ್ಲ ಹಾಡು ಹಾಕೋಗೋಯ್ತಾ? ಓಲಿ ಬಿಡು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಾವು ಹುಡುಗಿರ್ ಲೈಫಿಗೆ ಒಂಥರ ಜಾಕಿ ಇದ್ದಂಗೆ. ಯಾಕೆ ಅಂತೀರಾ? ಹುಡುಗರ ಜೀವನದಲ್ಲಿ ಹುಡುಗಿರ್ ನೋಡೋದೇ ಒಂದು ಅದ್ಭುತ ಅನುಭವ. ಕತ್ತಿ ಮೇಲೆ ನಡೆದಂಗೆ ಹುಷಾರಾಗಿರ್ಬೇಕು. ಕೆಲವು ದೊಡ್ಡರು ಹುಡುಗಿನ್ ನೋಡಿದ್ ಮೊದ್ಲೇ ಸರಿನೇ ಹೆಂಗೆ ಇದ್ರು ಕಾಂಪ್ರಮೈಸ್ ಅಲ್ಲಿ ಮದ್ವೆ ಆಗಿ ಜೀವನ ಪೂರ್ತಿ ಗೋಳಾಡ್ ಸಾಯ್ತಾರೆ. ನಮ್ಮ ಲೈಫಲ್ಲಿ ಹಂಗಾಗ್ಬಾರ್ದು ಅಂತ ಒಂದು ಫಾರ್ಮುಲಾ ಮೇಂಟೈನ್ ಮಾಡ್ತೀವಿ. ಮದ್ವೆ ಆಗೈತಲ್ಲ? ಇಲ್ಲ, ಬರ್ಕ ಮತ್ತೆ 10 ಹುಡುಗಿರ್ ನೋಡ್ಬೇಕು, 5 ಹುಡುಗಿರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇಬ್ಬರನ್ನ ಫೈನಲೈಸ್ ಮಾಡಿ ಒಬ್ಳನ್ನ ಮದ್ವೆ ಆದ್ರೆ. ಹೇಳಿ ಅಂದ್ರೆ ಇದೇನು ಇಲ್ಲಿದ್ರೆ ಬರೀ ಒಳಿಕೆ ಹುಡುಗಿನೇ ನೋಡ್ಲಾ ಒಳಿಯ ಅಂತ ಎಲ್ಲ ಅಡ್ವಾನ್ಸ್ ಆಗಿರ್ಬೇಕು. ಹೊಳಿ ಅಂದ್ರೆ ಎತ್ತ ಕೈ. ಮೈಸೂರಲ್ಲಿ ರಂಗೋಲಿ ಬಿಡಕ್ಕೆ ಮಂಡ್ಯದಿಂದನೇ ಬೊಕ್ಕೊಂಡು ಹೋಯ್ತಿ ಅನ್ಲ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ನಂಗೆ ಇಷ್ಟ ಆಗ್ಬಿಟ್ರೆ. ನೀವೇನು ಅಳಿಯ? ಹುಡುಗಿ ನಂಗಿಷ್ಟ ಆಗ್ಬೇಕು, ಆಮೇಲೆ ಅಳಿಯ. ಬರೀ ಮತ್ತೆ ಒಳಿಕೆ ಹೊಳಿ ಅಂದ್ರೆ ಹೊರಗಡೆ ಏನ್ ಮಾಡ್ತೀರಿ? ಬರ್ರಿ ಬರ್ರಿ ಬರ್ರಿ. ಈಗ ನಮ್ಮ ಮಗಳು ಹೊರಗಂಟ ಈ ಮೈಸೂರು ಪಾಕ್ ತಿಂತ ಇರಿ. ಹೊಳಿ ಅಂದ್ರೆ ಮೈಸೂರು ಪಾಕು ಕೊಲ್ಲಲ್ಲ, ತಿಂದೆ ಅತ್ತಾಗಿತ್ತಾಗ ಎಸಿತಾ ಇದ್ರಲ್ಲ. ಲೇ, ಹುಡುಗಿ ನೋಡಕ್ ಓದ್ ಕಡೆ ಅಲ್ಲ, ಬಾಕ್ಸ್ ಮೈಸೂರು ಪಾಕ್ ತಿಂದ್ರೆ ಶುಗರ್ ಬರುತ್ತೆ, ಆಮೇಲೆ ಸುಖ ಸಂಸಾರ ಆಗಲ್ಲ, ಶುಗರ್ ಸಂಸಾರ ಆಗುತ್ತೆ. ತುಂಬಾ ಪ್ರಾಕ್ಟಿಕಲ್, ನನ್ಗೆ ಇಷ್ಟ ಆಗ್ಬಿಟ್ರು. ಐ ಲವ್ ಯು. ಲೇ, ಹುಡುಗಿ ಮೇಲೆ ನಂಗ್ ಲವ್ ಆಗ್ಬೇಕು. ಹುಡುಗಿ ಕರ್ಸು, ನೋಡದ್ನ ಪ್ರಾಕ್ಟೀಸ್ ಮಾಡ್ತೀನಿ. ಹಂಗ ಕೂತ್ಕೊಳ್ಳಿ. ಅವ್ವ ಅಮೃತ ಪ್ರಿಯ ಹಳ್ಳಿ ಅಂದ್ರು ಬಂದವ್ರೆ ಬಂದ್ ನೋಡ್ಬೇಕಂತೆ. ಜಾಕ್ಪಟ್ ಏನಾದ್ರು ಹೊಡಿತಾ? ಟ್ವಿನ್ಸಾ? ಇಲ್ಲ, ಹಳ್ಳಿ ಅಂದ್ರೆ ಒಂದೇ. ಹಳ್ಳಿ ಅಂದ್ರೆ ನನ್ ಮಗಳು ಒಂದ್ ರೇಂಜ್ಗೆ ಐಂದ್ರತರೈ ಹರಿಪ್ರಿಯ ಎರಡು ಮಿಕ್ಸ್ ಆದಂಗ ಸಿಕ್ಕಾಪಟ್ಟೆ ಸುಂದರವಾಗವಳ. ಕರ್ಸಪ್ಪ ನಿನ್ ಸುಂದ್ರಿನ ನೋಡುವ. ಕರೆಸ್ತೀನಿ. ಅವ್ವ ಹಳ್ಳಿ ಅಂದ್ರು ನೋಡ್ಲೇಬೇಕು ಅಂತವ್ರೆ, ಬಾ ಹೊರ್ಗಡಿಕೆ. ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ. ಯಾವ್ದ ಬೆದ್ರುಗೊಂಬೆ ತಂದು ನಿಲ್ಸಿದ್ಯಲ್ಲ? ಅವ್ವ ಹಳ್ಳಿ ಅಂದ್ರು ನೋಡ್ಬೇಕಂತ ಎತ್ಬಿಟ್ಟು ತೋರವ ಮುಖನ. ಹಳ್ಳಿ ಅಂದ್ರೆ ಏನೋ ಎತ್ತಿ ಎತ್ತಿ ನೋಡ್ತಾ ಇದ್ದಾರೆ. ಲೇ, ಹುಡುಗಿ ಮುಖ ತೋರ್ಸಯ್ಯ. ಅವ್ವ ಹಳ್ಳಿ ಅಂದ್ರು ನೋಡ್ಲೇಬೇಕು ಅಂತವ್ರೆ, ಎತ್ಬಿಟ್ಟು ತೋರವ ನಿನ್ನ ಸುಂದರವಾದ ಮುಖನ. ಸಾಧು ಕೋಕಿಲ ಸಾಯಿ ಕುಮಾರ್ ಮಿಕ್ಸ್ ಆದಂಗ ಅವಳೆ ಇವಳು. ಐಂದ್ರಿತ ಹರಿಪ್ರಿಯ ಮಿಕ್ಸ್. ಹಳ್ಳಿ ಅಂದ್ರೆ ನೀವು ತುಂಬಾ ಕಾಮಿಡಿ ಮಾಡ್ತೀರಿ. ಬರೀ ಬಳಿಕ ಹಳ್ಳಿ ಅಂದ್ರೆ ಬನ್ನಿ ಕೂತ್ಕೊಳ್ಳಿ, ಅವಶ್ಯ ಸಮಾಧಾನ ಮಾಡ್ಕೊಳ್ಳಿ. ಏನ? ಅಲ್ಲ ಹುಡುಗಿನ ಏನಾರ ಕೇಳಂಗ್ರೆ ಕೇಳ್ಕೊಳ್ಳಿ. ಹುಡುಗಿಗೆ ಭಾವಗೀತೆ ಆಡಕ್ ಬರುತ್ತಾ? ಬಾವ ಗೀತೆ ಬರಲ್ಲ, ವಿರಹ ಗೀತೆ ಬರುತ್ತೆ. ನೂರು ನೂರು ತರಹ. ಸಾಕ? ಓಕೆ. ಕಾಮಿಡಿ ಮಾಡ್ತಾಳೆ. ನನಗೆ ಪಂಚ್ ಹೊಡಿತಾಳೆ ನಿನ್ನ ಮಗಳು. ಹಳ್ಳಿ ಅಂದ್ರೆ ಚಿಕ್ಕೂರಿಂದ ನನ್ ಪಂಚೆ ಒಗ್ದು ಅಭ್ಯಾಸ, ಅದಕ್ಕೆ ಪಂಚ್ ಹೊಡೆದ್ ಹೆಂಗೆ ಅಂತ ರೂಢಿ ಆಗವಳೆ. ಮತ್ತೆ ಪಂಚು ಬಾಯಿ. ಹಳ್ಳಿ ಅಂದ್ರೆ ಬರ್ರಂತ ಒಯ್ದೈತ್ರಲ್ಲ, ಬರೀ 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 ಕುಂತ್ಕೊಳ್ಳಿ. ನುಲ್ದಿ ಸಾಕು, ಒಂದ್ 2 ಹೆಜ್ಜೆ ನಡಿ. ಯಾಕೆ? ನೀವ್ 2 ಹೆಜ್ಜೆ ಹೇಳಿ. ಲೇ, ಒತ್ತಿ ದೂರ ನಡಿಯೇ ಪಾಪ. ಅವ್ವ 1 2 ಸ್ಟಾರ್ಟ್. ಅಯ್ಯೋ, ನಿಮ್ಮ ಹುಡುಗಿನ ಅರ್ಥ ಸರಿ ಇಲ್ಲ ಅಂದ್ರೆ ನಡೆಯೋ ಸ್ಟೈಲ್ ಸರಿ ಇಲ್ಲ ಅಂದೆ. ಈಗ ಮಾಡ್ತೀನಿ. ಚೂರು ಬೆಂಡಾಗಿ ನಿನ್ನ ತಲೆನ ಪಾದಕ್ ಮುಡ್ಸು. ಅವಳಿ ಅಂದ್ರೆ ನನ್ನ ಸುಂದರವಾದ ಹುಡುಗಿನ ನೋಡಕ್ ಬಂದ್ರು ಅಥವಾ ಸರ್ಕಸ್ ಜನ ನೋಡಕ್ ಬಂದ್ರು? ಆಗಲ್ವಾ? ಬೇಡ ಬಿಡು, ಓಡು. ಪಾಪ ಸೀರೆ ಎತ್ತವ. 1 2 ಸ್ಟಾರ್ಟ್.
ನಂಗ್ ಹುಡುಗಿ ಇಷ್ಟ ಇಲ್ಲ. ಯಾಕೆ? 2 ರೌಂಡ್ ಓಡಿದ್ಕೆ ಈ ರೇಂಜಿಗೆ ಸುಸ್ತಾಗಡೆ. ಇನ್ ನನ್ ಜೊತೆ ಜೀವನ ಪೂರ್ತಿ ಓಡ್ತಾನೆ ಇರ್ಬೇಕು, ಇನ್ನೇ ಸುಸ್ತಾಗಲ್ಲ. ಅಳಿ ಅಂದ್ರೆ ಓಡ್ಸಾಡ್ರು ಸುಸ್ತಾಯ್ಕಿಲ್ವಾ? ಆಗಬಾರ್ದು, ಆಗಲೇಬಾರ್ದು. ಇವಳು ನೋಡಿದ್ರೆ ಕಾಗೆಗೆ ಕಾನ್ಫಿಡೆನ್ಸ್ ಬರುತ್ತೆ ನಾನೇ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಐ ರಿಜೆಕ್ಟ್ ದಿಸ್ ಸಂಬಂಧ. ಈ ಹುಡುಗಿ ನನಗಿಷ್ಟ ಇಲ್ಲ. ಅಳಿ ಅಂದ್ರೆ ಅಳಿ ಅಂದ್ರೆ ಅಳಿ ಅಂದ್ರೆ ಅವ್ವ ಬವ್ವ ಇಲ್ಲಿ ಅವ್ವ ಅವ್ವ ಅವ್ವ. ಮೈಸೂರ್ಗೆ ಹೋಗ್ಬೇಡ. ಯಾಕೆ? ಮೈಸೂರು ಮಲ್ಗೆ ನೀನು ಹಾಚ್ಕೊಳುತ್ತೆ. ಜೋಗ್ ಫಾಲ್ಸ್ ಹೋಗ್ಬೇಡ. ಯಾಕೆ? ಜೋಗ್ ಫಾಲ್ಸ್ ಸುಸೈಡ್ ಮಾಡ್ಕೊಂಡ್ಬಿಡುತ್ತೆ. ಆಗ್ರಾಗ್ ಮಾತ್ರ ಹೋಗ್ಬೇಡ. ಯಾಕೆ? ತಾಜ್ ಮಹಲ್ ನೀನ್ ಮುಂದೆ ಕಪ್ಪಾಗ್ಬಿಡುತ್ತೆ. ಹೋಗ್ಲಿ ಸಾಕು, ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ, ಹೋಗಿ. ಡಂಗ್ ಡಂಗ್ ಡಿಗ ಡಿಗ ಡಂಗ್ ಡಂಗ್. ಮದ್ವೆ ಆದ್ರೆ ಅಡ್ಗೆ ಮಾಡಾಕ್ತಾಳೆ ಅಂತ ಮದ್ವೆ ಅದೇ. ಇವಾಗ ನಾನೇ ಮಾಡ್ಬೇಕು ಅಡ್ಗೆನ. ಮದ್ವೆ ಆದ್ರೆ ಬಟ್ಟೆ ಒಗಿತಾಳೆ ಅಂತ ಮದ್ವೆ ಅದೇ. ಇವಾಗ ಅವಳ ಬಟ್ಟೆನು ಸೇರ್ಸಿ ಒಗಿಬೇಕು. ಏನ್ ಕರ್ಮನು. ಹೆಣ್ಣು ನೋಡಕ್ ಬಂದು ನನ್ನ ರಿಜೆಕ್ಟ್ ಮಾಡಿ ಹೋದ್ನಲ್ಲ ಇವನು. ಮಾಡ್ತೀನಿ ತಡಿ. ರೀ ಏನು ಅಂದ್ರೆ ಬರ್ರಿ ಇಲ್ಲಿ. ಏನಾಯ್ತು ಸಿಸ್ಟರ್? ರೀ ಬೇಗ ಬನ್ರಿ. ಅಯ್ಯಯ್ಯೋ ಯಾಕೆ ಏನಾಯ್ತು ಚಿನ್ನ? ರೀ ಅವನ್ನ ನೋಡಿ ಕಣ್ಣು ನೋಡ್ತಾವ್ರಿ. ಕಾಮಿಡಿ ಲೇ, ನಿನ್ನ ಮುಖ ನೋಡಿದ್ರೆ ಕಲ್ಲು ಹೊಡಿಬೇಕು ಅನ್ಸುತ್ತೆ, ಕಣ್ಣು ಹೊಡಿಬೇಕು ಅನ್ಸಲ್ಲ ಬ್ರೋ. ನನ್ನ ಹೆಂಡತಿಗೆ ಏನ್ ನನ್ ಗಂಡನ ಹಂಗ್ ಹೊಡಿತಿದ್ಯಲ್ಲ? ನೀನು ನೋಡಿ ಕಣ್ಣು ನೋಡಿದ್ರೆ ಏನ್ ಮಾಡ್ತೀನಿ? ಚಪ್ಲಿ ಕಿತ್ತೋಗುತ್ತೆ. ನಾವಷ್ಟು ಕೆಟ್ಟವರಲ್ಲ, ಬರೀ ಕೈಲೇ ಹೊಡಿತೀವಿ. ಬಾಚಿನ ನೀನು ರೀ ಬನ್ರಿ. ನಾನ್ ಕಣ್ಣು ಹೊಡ್ದಿಲ್ಲ ಚಿನ್ನ. ನೀವೇನು ಅಂತ ನನಗ್ ಗೊತ್ತಿಲ್ವೇನ್ರಿ? ಬನ್ನಿ, ಚೋ ಸ್ವೀಟ್. ಬಾ. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಅವನ್ನ. ಅಯ್ಯೋ, ಪಾನಿಪುರಿ ಇಟ್ಟು ತುಳ್ದಂಗ್ ಹಾಕ್ಬಿಟ್ಲಲ್ಲಪ್ಪ. ಆ ಕಡೆ ನೋಡಿದ್ಕೆ ಕಣ್ಣು ನೋಡ್ದೆ ಅಂತ ಬಿಟ್ಟಿಂಗ್ ಇಟ್ಲು. ಇನ್ನು ಆ ಕಡೆ ನೋಡಲ್ಲ, ನಾ ನೋಡಲ್ಲ. ಆಹಾ, ಹುಡುಗಿರು ಸವಾಸಕ್ಕೆ ಹೋಗಿಲ್ಲ ಅಂದ್ರೆ ಆಕಾಶದಲ್ಲಿ ತೇಲಾರ್ದಂಗಾಗುತ್ತೆ. ಪೋಸ್ಟ್ ಅಂಟ್ಕೊಂಡವ್ರಲ್ಲಪ್ಪ. ನಿನ್ನೇನ್ ತಿನ್ಬಿಡಕ್ಕೆಲ್ಲ ಪೋಸ್ಟು. ಮತ್ತೆ ಏನಾಯ್ತು? ಮತ್ತೆ ಏನಾಯ್ತಾ? ನೀನ್ ಗಂಡ ಈ ಕಡೆಯಿಂದ ಬಂದು ನನ್ನ ಹೆಂಡತಿನ ಗಾಳಿ ಆಡಕ್ಕೂ ಜಾಗ ಇಲ್ಲಂಗೆ ಟೈಟ ತಪ್ಕೊಂಡಿದ್ದ. ಪಾಪ ನನ್ನ ಹೆಂಡತಿ ಪತಿವ್ರತೆ, ನಾನ್ ತಪ್ಪಿಡ್ರೆ ಬೆಳಗಾನ ಅಳ್ತಾಳೆ. ಈ ಗಂಡಸರು ಮನೇಲಿ ಒತ್ತಿ ನೋಡೇ ಇದ್ರು ಆಚೆ ಹೋಗಿ ಮಸಾಲೆ ಒಡೆ ತಿನ್ನೋದೇನು ತಪ್ಪಲ್ಲ. ನಮ್ ತರ ಬ್ಯೂಟಿಫುಲ್ ಹೆಂಡತಿರೋರ್ಗೆಲ್ಲ ಇದೇ ಪ್ರಾಬ್ಲಮ್. ಲೇ, ಹಾಕಿರೋ ಮೆಟ್ಟು ತಗೊಂಡ್ ಹಾಕಿ ನೋಡಿ, ಅವಳನ್ನ ಮಾತ್ರ ಬ್ಯೂಟಿ ಅನ್ಬೇಡ. ಬಿಡ್ರಿ ಅವನ ತಪ್ಕೊಂಡ ಮೈಯಲ್ಲೆಲ್ಲ ಕಂಬಳಿ ಹುಳ ಓಡಾಡ್ದಂಗಾಗುತ್ತೆ ರೀ. ಹೌದಾ ಬಂಗಾರಿ? ಒಳಗಡೆ ಮಸಾಜ್ ಮಾಡ್ಕೊಡ್ತೀನಿ ಬಾಚಿನ. ರೀ ಅದೇ ಸಾಂಗು ಅದೇ ಬೀಟು. ಲೇ, ಸಾಂಗು ಅದೇ ಇರ್ಲಿ ಕಳ, ಬೀಟ್ ಸ್ವಲ್ಪ ಕಡಿಮೆ ಇರ್ಲಿ. ಬರ್ತೀನಿ.